ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಮನೆ ಕೆಲಸ ಎಲ್ಲ ಮಾಡ್ಕೊಬಿಟ್ಟೆ. ಏನಿಲ್ಲ, ಟಿಫನ್ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕಲಿಸ್ಕೊಟ್ಟೆ. ಅವನಿಗೂ ಇದು ಹುಷಾರಾಗಿದ್ನಲ್ಲ, ಸ್ವಲ್ಪ ಒಂದು ವಾರ ಆಗೋಗಿತ್ತು, ಅದಕ್ಕೆ ಸರಿ ಅಂದ್ಬಿಟ್ಟು ಸ್ಕೂಲಿಗೆ ಕಲಿಸ್ಕೊಟ್ಟೆ. ಫಸ್ಟ್ ಅವರಿಗೆಲ್ಲ ಕಲಿಸ್ಕೊಟ್ಬಿಟ್ಟು ನಾನು ಮನೆ ಕೆಲಸನ ಮಾಡ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಬಂದೆ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹೋದ ವಾರ ಆಚೆ ವಾರ ಎಲ್ಲ ಅನ್ಕೊಂಡು ಓಕೆ ಆಗಿಲ್ಲ. ಸರಿ ಅಂದ್ಬಿಟ್ಟು ನಾನು ಇವಾಗ ಫಸ್ಟ್ ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಡೋಣ. ಅಕ್ಕನೂ ಬರ್ತೀನಿ ಅಂತ ಹೇಳಿದೆ ನಮ್ಮ ಫ್ರೆಂಡು, ಅವ್ರ ಜೊತೆಗೆ ಹೋಗ್ತೀನಿ ಬೈಕಲ್ಲಿ. ಸರಿ ಅಂತ ಇವಾಗ ಫಸ್ಟು ದೀಪ ಹಚ್ಬಿಡೋಣ ಅಂದ್ಬಿಟ್ಟು, ಏನಿಲ್ಲ ಶನಿವಾರ ತಾನೇ ಎಲ್ಲ ದೇವ್ರ ಪತ್ರ ತೊಳ್ಕೊಂಡು ಪೂಜೆ ಮಾಡಿದ್ದೀನಲ್ಲ, ಅದಕ್ಕೇನು ಹೂವು ಇದ್ವು ಸ್ವಲ್ಪ, ಅದನ್ನೇ ಇಟ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂತ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸರಿ ಅಂತೆಲ್ಲ ಪೂಜೆ ಎಲ್ಲ ಮಾಡಿದೆ. ಇವಾಗ ರೆಡಿ ಆದ ಹೋಗೋಣ ಅಂತ. ಅಕ್ಕ 5 ನಿಮಿಷ ಬರ್ತೀನಿ ಅಂತ ಅಂದರು. ಸರಿ ಅಂತ ನಮ್ಮ ಮನೆಯವರು ಉಪವಾಸ ಇದ್ದಾರಲ್ಲ, ಅದಕ್ಕೆ ಅವರು ಹಾಲು ಕೊಡು ಅಂತಂದರು. ಅವರು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅವರು ಕೆಲಸಕ್ಕೆ ಹೋಗ್ಬೇಕಂದ್ರೆ ರೆಡಿ ಆಗಿದ್ರು. ಅದಕ್ಕೆ ಹಾಲು ಕಾಯಿಸ್ಕೊಂಡು ಅಂದ್ಬಿಟ್ಟು ಹಾಲು ಕಾಯಿಸ್ತಕ್ಕೆ ಹೇಳಿದ್ರು ಅವರು, ಅದಕ್ಕೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನಾನೇನು ಕುಡ್ದಿಲ್ಲ, ಬರೀ ನೀರು ಮಾತ್ರ ಕುಡ್ದಿದ್ದೀನಿ ಅಷ್ಟೇ ಬೆಳಗ್ಗೆ ಎದ್ದು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೋಗಿ ಬಂದಾದ್ಮೇಲೆ ಬೇಕಾದ್ರೆ ಕುಡಿಯೋಣ ಬಿಡು ಅಂದೆ. ಏನೂ ಅದಕ್ಕೇ ಅಲ್ಲೇ ಪ್ರಸಾದ ಕೊಟ್ಟರಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಅಲ್ಲೇ ತಿಂದೆ ಅಷ್ಟೇ. ಏನು ಕುಡ್ದಿರಲಿಲ್ಲ ನಾನು, ನೀರು ಮಾತ್ರ ಒಂಚೂರು ಕುಡ್ದಿದ್ದೆ ಅಷ್ಟೇ. ಇವಾಗ ರೆಡಿ ಆಗಿಬಿಟ್ಟು ನಮ್ಮ ಮನೆಗೆ ಹಾಲು ಕೊಟ್ಟೆ. ಅವರು ಹೋಗ್ತೀನಿ ಅಂತ ಅಂದರು ಹೊರಗಡೆ ಕೆಲ್ಸಕ್ಕೆ. ನಾನು ಸರಿ ಅಕ್ಕ ಕೆಳಗಡೆ ಬರ್ತೀನಿ ಬಾ ಅಂತ ಅಂದರು. ಇವಾಗ ನಡ್ಕೊಂಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಅಲ್ಲಿ ಇದು ಹಾಕ್ಕೊಂಡು ಹೋಗ್ಬೇಕು ಹೆಲ್ಮೆಟು, ಅದಕ್ಕೆ ಹೆಲ್ಮೆಟ್ ತೊಗೊಬಾ ಅಂತ ಅಂದರು. ಹೆಲ್ಮೆಟ್ ತೊಗೊಂಡು ಇವಾಗ ಹೋಗ್ತೀನಿ. ಅಲ್ಲಿ ಟ್ರಾಫಿಕ್ ಅವ್ರು ಇರ್ತಾರೆ ಒಂದ್ಸಲಿ, ಆಮೇಲೆ DLA ಇಲ್ಲಾಂದರೆ ಹಿಡ್ಕೊಂಡ್ಬಿಡ್ತಾರೆ. ಸುಮ್ಮನೆ 500 ಎಲ್ಲ ಇದು ಕಟ್ಟಬೇಕು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಕ್ಕನ ಹತ್ರನೂ ಹೊತ್ತು ನನ್ನ ಹತ್ರನೂ ಒಂದಿತ್ತಾರೆ. ಅಕ್ಕಂದು ಒಂದಿತ್ತು, ನಂದು ದೊಡ್ಡದಿತ್ತು. ಅದನ್ನು ಅಕ್ಕನ ಕೊಟ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇ ಬೇಗೂರ ಹತ್ರ ಶಿವನ ದೇವಸ್ಥಾನ, ನಾಗೇಶ್ವರ ದೇವಸ್ಥಾನ. ಇಲ್ಲಂತೂ ಇದು ಯಪ್ಪ, ಇವತ್ತು ಸೋಮವಾರ ಆಗಿರೋದ್ರಿಂದ ಕರೆಕ್ಟಾಗಿ 10 ಗಂಟೆ ಆಗಿತ್ತು. ಒಸಿ ಜನ ಬರೋದಿಲ್ಲ ಮಾತ್ರ. ಇಲ್ಲಿ ಈ ಕಡೆ ಸೈಡು ಇದೆ, ಆ ಕಡೆ ಸೈಡ್ ಸರಿಗೆ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಫ್ರಂಟಿಂದನೇ ಹೋಗೋಣ ದೇವಸ್ಥಾನಕ್ಕೆ ಅಂತ ಅಕ್ಕ ಇಲ್ಲಿ ಪಾರ್ಕ್ ಮಾಡ್ತಾಯಿತ್ತು. ನಾವು ಆಮೇಲೆ ಒಳಗೆ ಹೋಗಿ ನೋಡಿದ್ರೆ ಮಾತ್ರ ಎಷ್ಟು ಇದು ಜನಗಳು ಅಂದರೆ ಮಾತ್ರ ಕೇಳೋದೇ ಬೇಡ. ಅದಕ್ಕೆ ಹೂವು ಏನು ಬೇಡ, ಅಲ್ಲಿ ಸುಮ್ಮನೆ ಅಲ್ಲ ದೇವರಿಗೂ ಮುಟ್ಸೋದಿಲ್ಲ, ಸೈಡಿಗೆ ತೆಗೆದು ಎಸ್ಬಿಡೋದು. ಅದಕ್ಕೆ ದೇವ್ರಿಗೆ ಉಂಡಿಗೆ ಹಾಕಿದ್ರೆ ಆಗುತ್ತೆ ಬಿಡು ಅಂದ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಚೆನ್ನಾಗಿದೆ ಮತ್ತು ತುಂಬ ಹಳೇ ದೇವಸ್ಥಾನ ಅಲ್ವಾ, ಹಳೇ ಕಾಲದ ದೇವಸ್ಥಾನ ಮಾತ್ರ ಚೆನ್ನಾಗಿರುತ್ತೆ. ಅದಕ್ಕೆ ಒಂದ್ಸಲಿ ಹೋಗೋಣ ಅನ್ಕೊಂಡು ಹೋಗೋಕ್ಕಾಗಿಲ್ಲ. ಇವಾಗ ನನಗೆ ದೇವರ ಅಪ್ಪಣೆ ಬಂದಿದೆ ಅನಿಸುತ್ತೆ ಶಿವಂದು, ಅದಕ್ಕೆ ಬಂದಿದ್ದೀವಿ ಇವಾಗ ದೇವಸ್ಥಾನ ಹತ್ರ. ಸರಿ ಇಲ್ಲಿ ಅದು ರಶ್ ಆಗೋಗಿದ್ದಕ್ಕೆ ಸರಿ ಫಸ್ಟ್ ಎಲ್ಲ ದೇವ್ರುಗಳ್ನು ನಮಸ್ಕಾರ ಮಾಡ್ಕೊಬರೋದು, ಚಿಕ್ಕ ಚಿಕ್ಕ ದೇವರು. ಆಮೇಲೆ ಮೇನ್ದು ಅಲ್ಲಿ ಫುಲ್ ಲೈನ್ ಇದೆಯಲ್ಲ, ಅದು ಮೇನ್ ದೇವರು. ಅದಕ್ಕೆ ಇಲ್ಲಿ ವೀಡಿಯೋ ಮಾಡ್ಕೊಳಂಗಿಲ್ಲ ಅಂದರೆ ನಾನು ಚೂರೇ ಸೈಡಲ್ಲಿ ಮಾಡಿಕೊಂಡೆ. ಅದಕ್ಕೆ ಇಲ್ಲಿ ಬಸ್ ಒಂದಿತ್ತು. ಇಲ್ಲಿ ಫಸ್ಟ್ ಎಲ್ಲ ಬಸ್ ಒಂದು ಓಪನ್ ಇತ್ತು, ಕಿವಿಲೋಗಿ ಹೇಳ್ಬೋದಾಗಿತ್ತು. ಇವಾಗಂತೂ ಎಲ್ಲ ಫುಲ್ಲು ಕ್ಲೋಸ್ ಮಾಡಿಕ್ಕಿದ್ದಾರೆ. ನೋಡಿ ಇಲ್ಲಿ ಎಷ್ಟು ಇದು ಗೋಪುರಗಳಿದೆ ಅಂದರೆ ಹೊಸ್ದಾಗಿ ಕಟ್ತಾ ಇದ್ದಾರೆ. 4 5 ಹೊಸ್ದಾಗಿ ಹೋಗಿ 5 ಗೋಪುರ ಕರೆಕ್ಟಾಗಿ ಮಾಡಿದ್ದಾರೆ. ಸರಿ ಅಂತ ಎಲ್ಲ ದರ್ಶನ ಮಾಡ್ಕೊಂಡು ಇಲ್ಲಿ ಮೇನ್ದು ಅದಕ್ಕೆ ಫುಲ್ ಲೈನು ಕ್ಯೂ ನಿಂತ್ಕೊಬಿಟ್ಟಿದೆ. ಸರಿ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲಿ ಇದು ಬಿಟ್ಟಿತ್ತು ಒಂಥರ ಕಾಯಿ ಥರದ್ದು, ಇದು ಸೇಮ್ ಲಿಂಗ ಇದ್ದಂಗೆ ಇರುತ್ತೆ. ಒಳಗಿದು ತೆಗೆದು ಓಪನ್ ಮಾಡಿದ್ರೆ ಲಿಂಗ ಥರ ಇರ್ತಿದೆ. ಎಲ್ಲ ಪಾಪ ಒಣಗೋಗಿ ಉದ್ರೂ ಹೋಗ್ಬಿಟ್ಟಿದೆ ಇದು.
ಇವಾಗ ದರ್ಶನ ಎಲ್ಲ ಮಾಡ್ಕೊಂಡ್ಬಂದ್ವಿ. ಅಲ್ಲಂತೂ ಫೋನು ತೆಗಿಯಂಗಿಲ್ಲ, ಏನಿಲ್ಲ. ಅದಕ್ಕೇ ಒಳಗೆ ಬ್ಯಾಗಲ್ಲಿ ಇಟ್ಕೊಬಿಟ್ಟಿದೆ. ಇಟ್ಕೊಬಿಟ್ರೆ ಏನು ಮಾಡೋದು ಅಪ್ಪ ಸದ್ಯ ಅಂದ್ಬಿಟ್ಟು ನಾನಿವಾಗ ದೇವ್ರ ಪ್ರಸಾದ ಕೊಡ್ತಾಯಿದ್ರಲ್ಲ, ಅದಕ್ಕೆ ಹಂಗೆ ಹೋಗ್ಬಾರ್ದು ಪ್ರಸಾದ ತಿಂದಲೆ ಅಂತ ಅಂದ್ಕೊಬಿಟ್ಟು ನಾನು ಇವಾಗ ಪಾಯಸ ಕೊಟ್ಬಿಟ್ಟು ಅನ್ನ ಸಾರು ಕೊಡ್ತಾಯಿದ್ರು. ಎಲ್ಲರಿಗೂ ಎಷ್ಟು ಜನ ಇದ್ದರು ಅಂದರೆ ಮಾತ್ರ ನಾವು ದರ್ಶನ ಮಾಡ್ಕೊಬರೋಕ್ಕೆ ಎಷ್ಟೊಂದು ಜನ ಖಾಲಿಯಾಗಿ ಹೋಗಿದ್ರು, ಸ್ವಲ್ಪ ಜನ ಇದ್ದರು ಅಷ್ಟೇ. ಮಾತ್ರ ಸಾಂಬಾರು, ಅನ್ನ ಸಾರು, ಪಾಯಸ, ರವೆ ಪಾಯಸ ಮಾಡಿದರು. ಸರಿ ಅಂದ್ಬಿಟ್ಟು ನಾವು ಹಾಕ್ಸ್ಕೊಂಬಿಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡಿಬಿಟ್ಟು ಅಲ್ಲಿ ಇದಿತ್ತು ಕೊಡೋದು. ಎಷ್ಟು ರೂಪಾಯಿ ಆಗುತ್ತೆ ನಿಮ್ಗೆ ಅನ್ನದಾನ ಮಾಡೋದಾದರೆ? ರೇಷನ್ ಆದರೂ ಕೊಡ್ಬೋದು, ಏನಾದರೂ ಕೊಡ್ಬೋದು. ನಾವು ಸರಿ ಅಂದ್ಬಿಟ್ಟು 100 ರೂಪಾಯಿ 101 ರೂಪಾಯಿ ಕೊಟ್ಟರೆ ಆಗುತ್ತೆ ಅಂದ್ಬಿಟ್ಟು ನಾವಿಬ್ಬರು ಅಕ್ಕ ನಾನು ಬರ್ಸ್ಕೊಂಡು ಫಸ್ಟು ಪ್ರಸಾದ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಪಾಯಸ ಮಾತ್ರ ಸೂಪರಾಗಿ. ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಊಟ ಮಾಡ್ಕೊಂಡು ನಾವು ಇವಾಗ ಇಲ್ಲಿ ಅದೇ 101 ರೂಪಾಯಿ ಅಂತ ಹೇಳಿದ್ಮೇಲೆ ಅಲ್ಲಿ ಬರ್ಕೊಡ್ಬೇಕಾಗಿತ್ತು. ಅಲ್ಲಿ ಕೊಟ್ಬಿಟ್ಟು ನಾವು ಹೆಸ್ರು ನನ್ನ ಮಗಳ ಹೆಸರಲ್ಲಿ ಕೊಟ್ಬಿಟ್ಟು ಬಂದೆ. ಸರಿ ಅಕ್ಕ ಬಿಟ್ಬಿಟ್ಟು ಹೋದ್ರು. ಅಕ್ಕ ಇದು ಅಂಗಡಿ ಹತ್ರ ಹೋದ್ರು, ಶಾಪ್ ಹತ್ರ. ನಾನು ಸರಿ ಮನೆ ಹತ್ರ ಬಂದ್ಬಿಟ್ಟು ಸ್ವಲ್ಪ ಕೂತ್ಕೊಳ್ಳೋಣ, ಏನು ಅಡುಗೆ ಮಾಡೋದೆಲ್ಲ ಇರಲಿಲ್ವಲ್ಲ. ಇವತ್ತು ಒಂದು ದಿವಸ ರೆಸ್ಟ್ ನನಗೆ, ನಾಳೆಯಿಂದ ಮತ್ತೆ ಅಡುಗೆ ಮಾಡೋದೇ ಮಧ್ಯಾಹ್ನ ಸಂಜೆ ಇನ್ನು ರಾತ್ರಿ ಬೆಳಗ್ಗೆ ಎಲ್ಲ ಅಂತ. ಇವಾಗ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ನೋಡಿ ಮನೆಗೆ ಬಂದೆ. ಇವಾಗ ಬರೋಷ್ಟೊತ್ತಿಗೆ 11:20 ಆಗಿದೆ, ಟೈಮ್ 11:15 ಆಯಿತು. ದರ್ಶನ ಚೆನ್ನಾಗಿತ್ತು. ಆದ್ರೂ ಎಷ್ಟು ಜನ ಅಂದರೆ ನಾವು 10 ಗಂಟೆಗೆ ಹೋಗಿದ್ವಿ, ಅದಕ್ಕೆ ರಶ್ಶು. ಇವಾಗ ನಾವು ಸ್ವಲ್ಪ ಪ್ರಸಾದ ತಿಂದ್ಬಿಟ್ಟು ಬರೋಷ್ಟೊತ್ತಿಗೆ 11:15 11 ಗಂಟೆಲೆಲ್ಲ ರಶ್ಶೇ ಇಲ್ಲ, ಫುಲ್ಲು ಖಾಲಿ. ನೊಣ ಹೊಡಿತಾಯಿತ್ತು, ಎಲ್ಲ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು. ಇಲ್ಲಿ ಬೆಳಗ್ಗೆನೇ ರೆಡಿ ಮನೆಯಲ್ಲ ದೀಪ ಹಚ್ಬಿಟ್ಟು ಹೋದ್ನಲ್ಲ, ಬೇಗನೆ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿ ಅಲ್ಲಂತೂ ಫೋನ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಒಳಗಡೆ ಅಲೋ ಇಲ್ಲ. ವೀಡಿಯೋ ಮಾಡಿಕೊಂಡೆ. ದೇವ್ರ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಶಿವಂದು ಅಂದರೆ ಒಳ್ಳೇದು ಮಾಡಲಿ ಅಷ್ಟೇ ದೇವ್ರು ಎಲ್ಲರಿಗೂ ಅಷ್ಟೇ. ನಾನು ಸೋಮವಾರ ಉಪವಾಸ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಪ್ರಸಾದ ಅಲ್ವಾ, ಸ್ವಲ್ಪ ಊಟ ಮಾಡಿದೆ ಅಷ್ಟೇ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ನೀರು ಕುಡಿದಿದೆ ಅಷ್ಟೇ. ಅಲ್ಲಿ ಪ್ರಸಾದ ತಿಂದ್ಬಿಟ್ಟು ಇವಾಗ ಬಂದಿದ್ದೀನಿ. ರಾತ್ರಿ ಏನಾರು ಚೂರು ಊಟ ಮಾಡ್ತೀನಿ ಅಷ್ಟೇ. ನೈಟ್ ಏನಾದರೂ ಹಣ್ಣು ಏನಾರು ತಿನ್ಕೊಂಡಿರ್ತೀನಿ ಅಷ್ಟೇ. ಒಂದು ದಿವಸ ವಾರದಲ್ಲಿ ಒಂದು ದಿವಸನಾದ್ರೂ ದೇವರು ವಾರದ ದಿವಸ ಯಾವಾಗಾದರೂ ಪರವಾಗಿಲ್ಲ, ನಿಮ್ಮದು ವಾರ ಯಾವತ್ತಿರುತ್ತೆ ಆವತ್ತಿನ ದಿವಸ ಉಪವಾಸ ಇರ್ಬೋದು. ನಮ್ಮ ಹೆಲ್ತಿಗೂ ಒಳ್ಳೆಯದು,